ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇನ್ವೆಸ್ಟ್ಮೆಂಟ್ ಜರ್ನಿಗೆ ಸಂಬಂಧಪಟ್ಟಂತೆ ಬಹಳನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಯಾಕಂದ್ರೆ ಯೂಶುವಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರ್ಗೆ ಒಂದಷ್ಟು ಡೌಟ್ ಗಳಿರುತ್ತೆ. ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಕ್ರಿಯೇಟ್ ಆಗುತ್ತಾ ಅಂತ. ಹಾಗಾಗಿ ತುಂಬಾ ಜನ ಶಾರ್ಟ್ ಟರ್ಮ್ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ತಾರೆ. ಅಂತವ್ರಿಗೆ ಇದೊಂದು ಒಳ್ಳೆ ಪಾಠ. ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಉದಾಹರಣೆಗಾಗಿ ಯಾವ್ದಾದ್ರು ಸ್ಟಾಕ್ ಅನ್ನ ತಗೊಂಡ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ಇವತ್ತಿನ ಟಾಪಿಕ್ ಬಂದು ವಾಟ್ ಇಫ್ ಯು ಇನ್ವೆಸ್ಟೆಡ್ ರೈಟ್ ಬಿಫೋರ್ ಎ ಮಾರ್ಕೆಟ್ ಕ್ರಾಶ್. ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಇಯರ್ 2000 ಇಂದ ತಗೊಂಡ್ರೆ, ಅಂದ್ರೆ 2000 ಇಸ್ವಿಯಿಂದ 2026 ಹಿಸ್ಟ್ರಿಯನ್ನ ತಗೊಂಡ್ರೆ 7 ಸಲ ಮಾರ್ಕೆಟ್ ಕ್ರಾಶ್ ಆಗಿದೆ. ಇಲ್ಲಿ ಉದಾಹರಣೆಗಾಗಿ ವರ್ಸ್ಟ್ ಟೈಮಿಂಗ್ ಅನ್ನ ತಗೊಳ್ಳಾಗಿದೆ. ಅಂದ್ರೆ ಮಾರ್ಕೆಟ್ ಪೀಕ್ ಅಲ್ಲಿ ಇತ್ತಲ್ಲ, ಕ್ರಾಶ್ ಆಗೋದಕ್ಕೆ ಮುಂಚೆ ಆ ಪೀಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿವರೆಗೂ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ. ಫಾರ್ ಎಕ್ಸಾಂಪಲ್, ನಾವು ಇತ್ತೀಚಿನ ಕರೆಕ್ಷನ್ ನೋಡೋಣ. ಉದಾಹರಣೆಗೆ 2024 ಸೆಪ್ಟೆಂಬರ್ ಇಂದ ಮಾರ್ಕೆಟ್ ಬೀಳ್ಲಿಕ್ಕೆ ಶುರುವಾಯಿತು. ಅಲ್ಲಿಂದ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಅಂದ್ರೆ 2024 ಸೆಪ್ಟೆಂಬರ್ ನ ಪೀಕ್ ಏನಿದೆ, ಇನ್ ಕೇಸ್ ಆ ತರದ ಪೀಕ್ ಅಲ್ಲಿ ಹೂಡಿಕೆ ಮಾಡಿದ್ರು ಕೂಡ ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿ ಗ್ರೋ ಆಗಿದೆ, ಆ ಇನ್ವೆಸ್ಟ್ಮೆಂಟ್ ನೆಗೆಟಿವ್ ಆಗಿದೆಯಾ, ಪಾಸಿಟಿವ್ ಇದೆಯಾ, ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡಿದ್ಯಾ ಅಥವಾ ವೆಲ್ತ್ ಡೆಸ್ಟ್ರಾಯ್ ಮಾಡಿದ್ಯಾ, ಇದ್ರ ಬಗ್ಗೆ ಇದೆ ಈ ಕೇಸ್ ಸ್ಟಡಿ. ಸೊ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಕ್ರಾಶ್ ಆಗೋದಕ್ಕೆ ಮುಂಚೆ ಇದ್ದಂತ ಹೈಯಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಅವರ ಪರ್ಫಾರ್ಮೆನ್ಸ್ 2026 ಲೆಕ್ಕ ಹಾಕಿದ್ರೆ ಯಾವ ರೀತಿ ಇದೆ ನೋಡೋಣ ಬನ್ನಿ. ಸೊ ಇಲ್ಲಿ ಡೇಟಾ ಇದೆ. 2000 ಇಸ್ವಿನಲ್ಲಿ ಮಾರ್ಕೆಟ್ ಡೌನ್ ಆಗಿದೆ. 2004 ಎಲೆಕ್ಷನ್ ಅನ್ಸರ್ಟನಿಟಿ ಕಾರಣಕ್ಕೆ ಡೌನ್ ಆಗಿದೆ. 2006 ಗ್ಲೋಬಲ್ ರೇಟ್ ಹೈಕ್ ನ ಕಾರಣಕ್ಕೆ ಡೌನ್ ಆಗಿದೆ. 2008 ಡೌನ್ ಆಗಿದೆ. ಯುರೋಪಿಯನ್ ಡೆಟ್ ಕ್ರೈಸಿಸ್ 2010, ನಂತರ 2015 ಗ್ಲೋಬಲ್ ಮಾರ್ಕೆಟ್ ಸೆಲ್ ಆಫ್, ನಂತರ 2020 ಕೋವಿಡ್ ಕ್ರಾಶ್. ಈ 7 ಸಂದರ್ಭದಲ್ಲಿ ಮಾರ್ಕೆಟ್ ಡೌನ್ ಆಗಿದೆ. ಅದರಲ್ಲೂ .com ಬಬಲ್ ನೋಡಬಹುದು. 2000 ಇಸ್ವಿಯಲ್ಲಿ 50% ಡೌನ್ ಆಗಿದೆ ಮಾರ್ಕೆಟ್. ಇದು ನಮ್ಮ ಇಂಡಿಯನ್ ಮಾರ್ಕೆಟ್ ಅಂದ್ರೆ ನಿಫ್ಟಿಗೆ ಲೆಕ್ಕ ಹಾಕಿರುವಂತದ್ದು. ಇಂಡೆಕ್ಸ್ ಅಲ್ಲಿ 50% ಡೌನ್ ಆಗಿದೆ 2000 ಇಸ್ವಿಯಲ್ಲಿ. ಬಟ್ ಅಲ್ಲಿಂದ ಇಲ್ಲಿವರೆಗೂ ಆನ್ಯುಯಲೈಸ್ಡ್ ರಿಟರ್ನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 12% ಆನ್ಯುಯಲೈಸ್ಡ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಇನ್ ಕೇಸ್ ಆ 50% ಏನ್ ಕ್ರಾಶ್ ಆಯ್ತು, 50% ಕ್ರಾಶ್ ಆದಾಗ ಹೂಡಿಕೆ ಮಾಡಿರೋದು ಆನ್ಯುಯಲೈಸ್ಡ್ ರಿಟರ್ನ್ ತುಂಬಾನೇ ಡಿಫರೆನ್ಸ್ ಆಗುತ್ತೆ. ಈ 12% ಏನಿದೆ ಇದಿರೋದು ಈ 50% ಕ್ರಾಶ್ ಆಗೋದಕ್ಕೆ ಇಂದಿನ ಪೀಕ್ ಏನಿತ್ತು, ಮಾರ್ಕೆಟ್ ಪೀಕ್, ಅಲ್ಲಿ ಹೂಡಿಕೆ ಮಾಡಿರೋರ್ಗೂ ಕೂಡ 12% ಆನ್ಯುಯಲೈಸ್ಡ್ ರಿಟರ್ನ್ಸ್ ಸಿಕ್ಕಿದೆ 2026 ಲೆಕ್ಕ ಹಾಕಿದ್ರೆ. ಅಂದ್ರೆ ಅವರ ವೆಲ್ತ್ 19x ಗ್ರೋ ಆಗಿದೆ. 19 ಪಟ್ಟು. 1 ಲಕ್ಷ ಇನ್ವೆಸ್ಟ್ ಮಾಡಿರೋರಿಗೆ 20 ಲಕ್ಷ ಆಗಿದೆ. ಅದು ಪೀಕ್ ಅಲ್ಲಿ ಹೂಡಿಕೆ ಮಾಡಿದ್ರೆ. ಇನ್ ಕೇಸ್ ಆ ಡೌನ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಈ ಡಿಫರೆನ್ಸ್ ತುಂಬಾನೇ ಜಾಸ್ತಿ ಆಗುತ್ತೆ. ಜೊತೆಗೆ ಇನ್ ಕೇಸ್ SIP ಮಾಡಿದ್ರು ಕೂಡ ಇದು ಬಿಗ್ ಡಿಫರೆನ್ಸ್ ಮಾಡುತ್ತೆ. 2004 ಎಲೆಕ್ಷನ್ ಅನ್ಸರ್ಟನಿಟಿ ಸಂದರ್ಭದಲ್ಲಿ ಆಲ್ಮೋಸ್ಟ್ 30% ಡೌನ್ ಆಗಿದೆ ನಮ್ಮ ಮಾರ್ಕೆಟ್. ಅದರ ಹಿಂದಿನ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 13% ಅನ್ಯುಯಲೈಸ್ಡ್ ರಿಟರ್ನ್ಸ್ ಕೊಟ್ಟಿದೆ. CAGR ಅಂತ ಏನ್ ಕರಿತೀವಲ್ಲ, ಅನ್ಯುಯಲೈಸ್ಡ್ ರಿಟರ್ನ್ಸ್ ಅಂದ್ರೆ CAGR. 13% CAGR ಅಲ್ಲಿ ಲಾಭ ಸಿಕ್ಕಿದೆ. ಹಿಂದಿನ ಹೈಯಲ್ಲಿ ಹೂಡಿಕೆ ಮಾಡಿದ್ದಂತವ್ರಿಗೂ ಕೂಡ ಅಂದ್ರೆ 16x ಗ್ರೋ ಆಗಿದೆ. 16 ಪಟ್ಟು ರಿಟರ್ನ್ಸ್ ಅಲ್ಲಿ ಹೂಡಿಕೆ ಮಾಡಿದವರಿಗೆ ಸಿಕ್ಕಿದೆ 2004 ಇಲ್ಲಿವರೆಗೂ. 2006 ಗ್ಲೋಬಲ್ ರೇಟ್ ಹೈಕ್ ಸೆಲ್ ಆಫ್ ಏನಿತ್ತು, ಅದು ಕೂಡ ಆಲ್ಮೋಸ್ಟ್ 30% ಕರೆಕ್ಷನ್ಗೆ ಕಾರಣ ಆಗಿದೆ. ಅದರ ಹಿಂದಿನ ಹೈಯಲ್ಲಿ ಹೂಡಿಕೆ ಮಾಡಿದಂತವ್ರಿಗೂ ಕೂಡ 11% CAGR ಅಲ್ಲಿ ರಿಟರ್ನ್ಸ್ ಜನರೇಟ್ ಆಗಿದೆ. ಅಂದ್ರೆ 8x ಆಗಿದೆ. 8 ಪಟ್ಟು ಬೆಳೆದಿದೆ ಇಲ್ಲಿವರೆಗೂ 20 ವರ್ಷಗಳಲ್ಲಿ. 2008 ಫೈನಾನ್ಷಿಯಲ್ ಕ್ರೈಸಿಸ್, ಅವಾಗ ನೋಡಬಹುದು ಆಲ್ಮೋಸ್ಟ್ 60% ಬಿದ್ದಿದೆ ಮಾರ್ಕೆಟ್ 2008 ಸಂದರ್ಭದಲ್ಲಿ. ಆ ಪೀಕ್ ಅಲ್ಲಿ ಹೂಡಿಕೆ ಮಾಡಿದಂತವ್ರಿಗೆ 9% CAGR ಅಲ್ಲಿ ರಿಟರ್ನ್ಸ್ ಜನರೇಟ್ ಆಗಿದೆ. 4.7x ಅಂದ್ರೆ ನಿಯರ್ಲಿ 5 ಪಟ್ಟು ರಿಟರ್ನ್ಸ್ ಸಿಕ್ಕಿದೆ 2008 ಗ್ಲೋಬಲ್ ಕ್ರೈಸಿಸ್ ನ ಬಿಫೋರ್ ಪೀಕ್ ಅಲ್ಲಿ ಹೂಡಿಕೆ ಮಾಡಿದ್ದಂತವ್ರಿಗೂ ಕೂಡ. ಅಂದ್ರೆ ಲಾಸ್ಟ್ ಯಾರಿಗೂ ಆಗಿಲ್ಲ. ಯುರೋಪಿಯನ್ ಡೆಟ್ ಕ್ರೈಸಿಸ್ 2010 ಕ್ರೈಸಿಸ್ ಇದು. ಆಗ 27% ಕರೆಕ್ಷನ್ ಆಗಿದೆ ನಮ್ಮ ಮಾರ್ಕೆಟ್. ಆನ್ಯುಯಲೈಸ್ಡ್ ರಿಟರ್ನ್ ನೋಡಬಹುದು 10% ಇದೆ. 4.6x 4.6 ಪಟ್ಟಾಗಿದೆ ಅವರ ಇನ್ವೆಸ್ಟ್ಮೆಂಟ್ ಡೆಟ್ ಕ್ರೈಸಿಸ್ಗೆ ಮುಂಚಿನ ಹೈಯಲ್ಲಿ ಹೂಡಿಕೆ ಮಾಡಿದ್ದಂತವ್ರಿಗೂ ಕೂಡ. 2015 ಗ್ಲೋಬಲ್ ಮಾರ್ಕೆಟ್ ಸೆಲ್ ಆಫ್ ಏನಿತ್ತು, ಅದು ನಿಯರ್ಲಿ 22% ಕರೆಕ್ಷನ್ಗೆ ಕಾರಣ ಆಯಿತು. ಅದು ಕೂಡ ನೋಡಬಹುದು ಆನ್ಯುಯಲೈಸ್ಡ್ ರಿಟರ್ನ್ 10% ರಿಟರ್ನ್ಸ್ ಇದೆ. 3x ಬೆಳೆದಿದೆ, ಅಂದ್ರೆ 3 ಪಟ್ಟಾಗಿದೆ. ಕೋವಿಡ್ ಕ್ರಾಶ್ 2020 ಕೋವಿಡ್ ಕ್ರಾಶ್ 38% ಕರೆಕ್ಷನ್ಗೆ ಕಾರಣ ಆಯಿತು.
ಅದರ ಹಿಂದಿನ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ 12% CAGR ಅಲ್ಲಿ ಗ್ರೋ ಆಗಿದೆ ಮಾರ್ಕೆಟ್. 2x ಆಗಿದೆ, ಅಂದ್ರೆ 2 ಪಟ್ಟು ಬೆಳೆದಿದೆ, ಅಂದ್ರೆ ಟ್ರಿಪಲ್ ಆಗಿದೆ ಹೂಡಿಕೆ. ಸೊ ಇದನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ, ವರ್ಸ್ಟ್ ಟೈಮ್ ಅಲ್ಲಿ ಹೂಡಿಕೆ ಮಾಡಿದಂತವ್ರಿಗೂ ಕೂಡ ಮಾರ್ಕೆಟ್ ಲಾಂಗ್ ಟರ್ಮ್ ಅಲ್ಲಿ ಲಾಭವನ್ನ ಕೊಟ್ಟಿದೆ. ಇನ್ ಕೇಸ್ ಆ ಕರೆಕ್ಷನ್ ಗಳನ್ನ ಬಳಸ್ಕೊಂಡು ಕೆಳಗಡೆ ಒಂದಷ್ಟು ಅವರೇಜಿಂಗ್ ಅನ್ನ ಮಾಡಿದ್ರು ಕೂಡ ಇಲ್ಲೇನಿದೆ ಪರ್ಸೆಂಟೇಜು ಇದಕ್ಕಿಂತ 3-4% ಡಿಫರೆನ್ಸ್ ಆಗಿರುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ಈವನ್ SIP ಮಾಡಿರೋರ್ಗೂ ಕೂಡ ಇನ್ ಕೇಸ್ SIP ಅನ್ನ ಸ್ಟಾಪ್ ಮಾಡದೆ ಕಂಟಿನ್ಯೂ ಮಾಡಿದ್ರು ಈ ಎಲ್ಲ ಸಂದರ್ಭಗಳಲ್ಲಿ ಅಂದ್ರೆ ಅವರ ರಿಟರ್ನ್ಸ್ ಕೂಡ ಆಲ್ಮೋಸ್ಟ್ ಇಲ್ಲಿ ಏನ್ ಮೆನ್ಷನ್ ಆಗಿದೆ ಅದಕ್ಕಿಂತ 3-4% ಜಾಸ್ತಿ ಆಗಿರುತ್ತೆ. ಇದು ಇಂಡೆಕ್ಸ್ ನ ಪರ್ಫಾರ್ಮೆನ್ಸ್. ಜೊತೆಗೆ ಈ ಕ್ರಾಶ್ಗೆ ಇಂದಿನ ಹೈ ಇಂದ ಕ್ಯಾಲ್ಕುಲೇಟ್ ಮಾಡಿರುವಂತದ್ದು ವರ್ಸ್ಟ್ ಟೈಮಿಂಗ್, ಬೆಸ್ಟ್ ಟೈಮಿಂಗ್ ಅಲ್ಲ, ವರ್ಸ್ಟ್ ಟೈಮಿಂಗ್. ಇನ್ ಕೇಸ್ ಬೆಸ್ಟ್ ಟೈಮಿಂಗ್ ಯಾವುದು, ಈ 50% ಅಥವಾ 30% ಕ್ರಾಶ್ ಆದಂತ ಸಂದರ್ಭದಲ್ಲಿ ಸ್ಟಾರ್ಟ್ ಮಾಡಿರ್ತಾರಲ್ಲ, ಅದು ಬೆಸ್ಟ್ ಟೈಮಿಂಗ್. ಈ ಕ್ರಾಶ್ಗೆ ಮುಂಚಿನ ಪೀಕ್ ಅಲ್ಲಿ ಹೂಡಿಕೆ ಮಾಡಿರೋದು ವರ್ಸ್ಟ್ ಟೈಮಿಂಗ್. ಬಟ್ ಆ ವರ್ಸ್ಟ್ ಟೈಮಿಂಗ್ ಇನ್ವೆಸ್ಟ್ಮೆಂಟ್ ಕೂಡ ಎಲ್ಲೂ ನೆಗೆಟಿವ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿಲ್ಲ, ಎಲ್ಲ ಕಡೆ ಪಾಸಿಟಿವ್ ರಿಟರ್ನ್ಸ್ ಇದೆ. ಇಲ್ಲಿ ಇನ್ವೆಸ್ಟರ್ಸ್ಗೆ ಬೇಕಾಗಿರೋದು ತಾಳ್ಮೆ. ತಾಳ್ಮೆಯಿಂದ ಯಾರು ಹೂಡಿಕೆ ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ಲಾಭ ಆಗಿದೆ. ಯಾರು ತಾಳ್ಮೆಯನ್ನ ಕಳ್ಕೊಂಡು ಕ್ರಾಶ್ ಆದಂತ ಸಂದರ್ಭದಲ್ಲಿ ಭಯಪಟ್ಟು ಓಡೋದ್ರೋ ಲಾಸ್ ಮಾಡ್ಕೊಂಡಿರ್ತಾರೆ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಭ ಮಾಡಬೇಕು ಅಂದ್ರೆ ಖಂಡಿತ ತಾಳ್ಮೆ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನಮ್ಮ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಸೊ ಇದರ ಸಾರಾಂಶ ಏನು ಅಂತಂದ್ರೆ, ಟೈಮ್ ಇನ್ ದ ಮಾರ್ಕೆಟ್ ಬೀಟ್ಸ್ ಟೈಮಿಂಗ್ ದ ಮಾರ್ಕೆಟ್. ಎಷ್ಟೇ ನೀವು ಮಾರ್ಕೆಟ್ಗೆ ಎಷ್ಟು ಸಮಯ ಕೊಡ್ತೀರಿ ಅದು ಬಹಳ ಮುಖ್ಯ ಆಗುತ್ತೆ. ಟೈಮಿಂಗ್ ನ ನೋಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ನಾನು ಬೆಸ್ಟ್ ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ. ಆ ಬೆಸ್ಟ್ ಟೈಮ್ ನಿಮ್ ಲೈಫ್ ಟೈಮ್ ಅಲ್ಲಿ ಬರದೇ ಇರಬಹುದು. ಹಾಗಾಗಿ ಇಲ್ಲಿ ಟೈಮಿಂಗ್ ಮಾಡೋದಕ್ಕೆ ಹೋಗೋದಕ್ಕಿಂತ ಟೈಮ್ ಕೊಡಬೇಕು, ಪೇಷನ್ಸ್ ಇರಬೇಕು, ಕನ್ವಿಕ್ಷನ್ ಇರಬೇಕು. ಇದೆಲ್ಲ ಯಾವಾಗ ಬರುತ್ತೆ, ಮಾರ್ಕೆಟ್ ಬಗ್ಗೆ ಗೊತ್ತಿದ್ದಾಗ. ಮಾರ್ಕೆಟ್ಸ್ ಮೋಸ ಮಾಡೋದಿಲ್ಲ, ಬಟ್ ಮೋಸ ಮಾಡ್ಕೊಳ್ಳೋದು ನಾವೇನ್ ಮಾಡ್ತೀವಿ, ನಮಗೆ ರಾತ್ರಿ ಶ್ರೀಮಂತರಾಗಬೇಕು, ಇವತ್ತು ಇನ್ವೆಸ್ಟ್ ಮಾಡಿದ್ರೆ ಒಂದು ವಾರದಲ್ಲಿ ಡಬಲ್ ಆಗ್ಬೇಕು, ಟ್ರಿಪಲ್ ಆಗ್ಬೇಕು. ಅದೆಲ್ಲ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ. ನಾವೇನು ಅಡ್ವರ್ಟೈಸ್ಮೆಂಟ್ ಗಳನ್ನ ನೋಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ನಾನು ಅಷ್ಟು ಲಾಭ ಮಾಡಿದೆ, ಎಷ್ಟು ಲಾಭ ಮಾಡಿದೆ ಒಂದೇ ದಿನದಲ್ಲಿ ಅಂತ. ಅವೆಲ್ಲ ಇಲ್ಯೂಷನರಿ. ಯಾವುದೋ ಒಂದೋ ಎರಡೋ ಟ್ರೇಡೋ ಸಕ್ಸಸ್ ಆಗ್ಬೋದು, ಬಟ್ ಅದರಿಂದ ನೋ ಟ್ರೇಡ್ ಫೇಲ್ಯೂರ್ ಆಗಿರುತ್ತೆ. ಯಾರು ಫೇಲ್ಯೂರ್ಸ್ ನ ಬಂದು ಹೇಳ್ಕೊಳ್ಳೋದಿಲ್ಲ, ಸಕ್ಸಸ್ ಅನ್ನೇ ಪ್ರಚಾರ ಮಾಡೋದು. ಇಲ್ಲಿ ಬೇಗ ಶ್ರೀಮಂತರಾಗಬೇಕು ಅನ್ನೋ ಆಸೆಯನ್ನ ಪಕ್ಕಕ್ಕಿಟ್ಟು ಕನ್ಸಿಸ್ಟೆಂಟ್ ಆಗಿ ಹೂಡಿಕೆಯನ್ನ ಮಾಡಿದ್ರೆ ಮಾರ್ಕೆಟ್ಸ್ ಯಾವತ್ತು ಮೋಸ ಮಾಡಿಲ್ಲ. ಈವನ್ ಇಂಡೆಕ್ಸ್ ಅಲ್ಲಿ ಹೂಡಿಕೆ ಮಾಡಿದ್ರು ಕೂಡ ನಾವು ಈ ವರ್ಸ್ಟ್ ಟೈಮಿಂಗ್ ಅನ್ನ ನೋಡಿದ್ರು ಕೂಡ ಆರಾಮಾಗಿ 4-6% ಇರುವಂತ ಇನ್ಫ್ಲೇಷನ್ ಅನ್ನ ಬೀಟ್ ಮಾಡಿ 9-13% ವರೆಗೂ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಮಾರ್ಕೆಟ್, ಇವನ್ ಫಾರ್ ವರ್ಸ್ಟ್ ಟೈಮಿಂಗ್. ಸೊ ಇದರ ಅರ್ಥ ಇಷ್ಟೇ, ಜಸ್ಟ್ ಮ್ಯೂಚುವಲ್ ಫಂಡ್ ಆಗ್ಲಿ ಅಥವಾ ನೀವು ಯಾವುದೋ ಇಂಡೆಕ್ಸ್ ಅನ್ನ ಫಾಲೋ ಮಾಡ್ತೀರಿ ಅಂದ್ರೆ ಆಗ್ಲಿ, ಅಥವಾ PMS, ಮಿನಿ PMS, ನೀವು ಯಾವುದೇ ರೀತಿ ಹೂಡಿಕೆಯನ್ನ ಮಾಡಿರಿ, ಜಸ್ಟ್ ಪೇಷನ್ಸ್ ಇಟ್ಕೊಂಡು ಕಾದ್ರೆ ನಿಮ್ಮ ವರ್ಸ್ಟ್ ಟೈಮಿಂಗ್ ಕೂಡ ಲಾಭವನ್ನ ಕೊಡುತ್ತೆ. ಬಟ್ ಯಾವಾಗ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಥವಾ ಒಳ್ಳೆ ಕರೆಕ್ಷನ್ ಆಗುತ್ತೆ, ಅದು ನಮ್ಗೆ ಹೊಸ ಅಪಾರ್ಚುನಿಟಿನ ಕೊಡ್ತಾ ಇದೆ ಅಂತ ಅರ್ಥ. ಆಗ ನಾವು ಅದನ್ನ ಇಗ್ನೋರ್ ಮಾಡೋದಲ್ಲ, ಬಳಸ್ಕೊಳ್ಬೇಕು. ಆಗ ಇಲ್ಲೇನು 9-13% ಇದೆ, ಮೇ ಬಿ ಇದು 13-16% ಆಗ್ಬೋದು. ಇಲ್ಲಿ ಲಾಂಗ್ ಟರ್ಮ್ ಅಲ್ಲಿ 1% ಬಿಗ್ ಡಿಫರೆನ್ಸ್ ಮಾಡುತ್ತೆ. ನೆನಪಿರ್ಲಿ, ಜಸ್ಟ್ 1% ಅಲ್ವಾ ಅಂತ ಅಂದ್ಕೊಳಂಗಿಲ್ಲ. ಒಂದ್ಸಲ ಲೆಕ್ಕ ಮಾಡ್ಬಿಡೋಣ ಬನ್ನಿ. ಫಾರ್ ಎಕ್ಸಾಂಪಲ್ ನಾವು 10 ಲಕ್ಷ ಇನ್ವೆಸ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋ ರಿಟರ್ನ್ಸ್ 12% ಅಂತಾನೆ ಅಂದ್ಕೊಳ್ಳೋಣ. 20 ವರ್ಷಕ್ಕೆ ಹೂಡಿಕೆ ಮಾಡ್ತೀವಿ ಅಂತಂದ್ರೆ ನಾವು ಇದನ್ನ ಲೆಕ್ಕ ಮಾಡಿದ್ರೆ ನೋಡ್ಬೋದು, 10 ಲಕ್ಷ 96 ಲಕ್ಷ ಆಯ್ತು 20 ವರ್ಷಕ್ಕೆ. ಜಸ್ಟ್ 10 ಲಕ್ಷ ಎಷ್ಟು 12% ರಿಟರ್ನ್ ಅಲ್ಲಿ. ಇದನ್ನ ನಾವು ಜಸ್ಟ್ 1% ಜಾಸ್ತಿ ಮಾಡೋಣ, 13 ಮಾಡೋಣ. 12% ಅಲ್ಲಿ 96.5 ಲಕ್ಷ ಆಗಿದೆ. 13% ಅಲ್ಲಿ ಎಷ್ಟಾಗುತ್ತೆ ನೋಡ್ಬೋದು, 1,15,00,000. ಅಂದ್ರೆ ಆಲ್ಮೋಸ್ಟ್ 20 ಲಕ್ಷ ಚೇಂಜ್ ಆಯ್ತು. ಅದೇ 10 ಲಕ್ಷ ಜಸ್ಟ್ ಡಿಫರೆನ್ಸ್ ಆಗಿದ್ದು 1%. 20 ಲಕ್ಷ ಅಡಿಷನ್ ಆಯ್ತು ರಿಟರ್ನ್ಸ್. ಅದೇ ನಾವು 2% ಜಾಸ್ತಿ ಮಾಡಿದ್ರೆ 14% ಮಾಡಿದ್ರೆ ನೀವಿಲ್ಲಿ ನೋಡ್ಬೋದು 1,37,00,000, 41-42 ಲಕ್ಷ ಜಾಸ್ತಿ ಆಗೋಯ್ತು. ಲಾಂಗ್ ಟರ್ಮ್ ಅಲ್ಲಿ 1% ಬಿಗ್ ಡಿಫರೆನ್ಸ್ ಮಾಡುತ್ತೆ. ಸೊ ಓವರ್ ಆಲ್ ಈ ವಿಡಿಯೋದ ಸಾರ ಇಷ್ಟೇ, ನೀವು ಯಾವ ಟೈಮ್ ಅಲ್ಲಾದ್ರೂ ಸ್ಟಾರ್ಟ್ ಮಾಡಿ, ಬಟ್ ಮಾರ್ಕೆಟ್ಗೆ ಸಮಯ ಕೊಡಿ. ಮಾರ್ಕೆಟ್ ಲಾಭವನ್ನ ಕೊಡುತ್ತೆ. ಟೈಮಿಂಗ್ ಮ್ಯಾಟರ್ ಆಗೋದಿಲ್ಲ, ನೀವು ಕೊಡೋ ಟೈಮ್ ಮ್ಯಾಟರ್ ಆಗುತ್ತೆ. ನೀವು ಯಾವಾಗ ಇನ್ವೆಸ್ಟ್ ಮಾಡ್ತೀರಿ ಅನ್ನೋದಕ್ಕಿಂತ ಎಷ್ಟು ವರ್ಷ ಇನ್ವೆಸ್ಟೆಡ್ ಆಗಿರ್ತೀರಿ, ದಿಸ್ ಇಸ್ ಮ್ಯಾಟರ್ಸ್ ಮೋರ್. ಸರಿಗಳಿರಿ, ಈ ವಿಡಿಯೋದ ಮೂಲಕ ಒಂದಷ್ಟು ಒಳ್ಳೆ ವಿಷಯವನ್ನ ತಿಳ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.